ಹಲೋ ನಮಸ್ತೆ, ವೆಲ್ಕಮ್ ಟು ಸುಷ್ಮಾ ಕ್ರಿಯೇಟಿವ್ಸ್ ಆ್ಯಂಡ್ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಬೆಳಗ್ಗೆ ಅರೌಂಡ್ 12 o'clock ಇಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ನಾವು ರೆಗ್ಯುಲರ್ ಚೆಕಪ್ಪಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಕೇಳಿ ನೋಡಬೇಕು ಇವತ್ತೇನಾದರೂ ಸ್ಕ್ಯಾನಿಂಗ್ ಇದೆಯಾ ಏನೋ ಅಂತ. ನಮಗೆ ಇನ್ನು 2 weeks ಬಿಟ್ಟು ಹೇಳಿದ್ದಾರೆ, ಬಟ್ ತುಂಬ ಗ್ಯಾಪ್ ಆಗಿ ಹೋಗ್ಬಿಡುತ್ತೆ. ನಾನು ಹೇಳಿದ್ದೆ ಅಲ್ವಾ ನನ್ನ ಪ್ರೀವಿಯಸ್ ವಿಡಿಯೋದಲ್ಲೇ ನಾನು ಮಾಡಿಸಿರೋದು 18th ವೀಕಲ್ಲಿ, ಅದು ಯಾವುದು ಅನಾಮಲಿ ಸ್ಕ್ಯಾನು. ಅದಾದಮೇಲೆ ಮಾಡಿಸೇ ಇಲ್ಲ. ಡಾಕ್ಟರು ಕೂಡ ಪೋಸ್ಟ್ಪೋನ್ ಮಾಡ್ತಾನೆ ಇದ್ದಾರೆ. ಸೊ ಇವತ್ತು ಹೇಗೂ ಫ್ರೀ ಇದ್ದೀವಿ, ಕೇಳಿ ನೋಡೋಣ ಅಂದ್ಕೊಂಡಿದ್ದೀನಿ. ಏನಾದರೂ ಇವತ್ತು ಮಾಡಿಸು ಅಂದರೆ ಇವತ್ತೇ ಮಾಡಿಸ್ಕೊಂಬರೋಣ ಅಂತಲೂ ಕೂಡ ಅಂದ್ಕೊಂಡಿದ್ದೀವಿ. ಮೋಸ್ಟ್ ಪ್ರಾಬಬ್ಲಿ ಇವತ್ತು ಬೇಡ ಅಂತಾರೇನೋ ಡಾಕ್ಟರು, ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ಇನ್ನು ಈಗ ಕರೆಂಟ್ಲಿ ನನಗೆ 33 weeks ನಡೀತಿದೆ. ಇನ್ನು 2 weeks ಅಂದರೆ 33 ಕಂಪ್ಲೀಟ್ ಆಗಿದೆ ನನಗೆ. ಇನ್ನು 2 weeks ಬಿಟ್ಟು ಮಾಡಿಸ್ತೀವಿ ಅಂದರೆ 36 weekಗೆ ಹೋಗುತ್ತೆ ಅದು. ಸೊ ಆವಾಗ ಏನು ಡೆಲಿವರಿದು ಎಲ್ಲ ಅಂತ ನೋಡೋದಕ್ಕೆ ಅದು ಲಾಸ್ಟ್ ಸ್ಕ್ಯಾನ್ ಆಗಿರುತ್ತೆ. ಬಟ್ ಏನೋ ಗೊತ್ತಿಲ್ಲ ನನಗೆ. 30th ವೀಕಲ್ಲೇ ಒಂದು ಮಾಡಿಸ್ಬೇಕಿತ್ತು, 28ಇಂದ 30th ವೀಕ್ಗೆ. ಬಟ್ ನಂಗೆ ಅವಾಗಲೂ ಕೂಡ ಬೇಡ ಅಂದರು. ಸೊ ನೋಡೋಣ, ಇವತ್ತು ಕೇಳ್ತೀನಿ. ನಾನೇ ಮೇಲ್ ಬಿದ್ದು ಕೇಳೋಣ ಅಂತ ಇದ್ದೀನಿ. ಸೊ ನೋಡೋಣ, ಯಾಕೆಂದರೆ ತುಂಬಾ ಗ್ಯಾಪ್ ಆಗೋಯ್ತು. ಆಲ್ಮೋಸ್ಟ್ ಒಂದು 12 weeks ಆಯಿತಾ, ಇವಾಗ 12 weeks ಆಗಿದೆ. ಸೊ ನಮಗೂ ಇಷ್ಟ ಇರುತ್ತೆ ಅಲ್ವಾ ಮಗುನ ನೋಡಬೇಕು ಅಂತ. ಬಟ್ ಡಾಕ್ಟರ್ ಬೇಡ, ಏನಕ್ಕೆ ಸುಮ್ಮನೆ ಮಾಡಿಸ್ತೀಯಾ ಅಂತ ಇದು ಮಾಡ್ತಿದ್ರು. ನೋಡೋಣ ಇವತ್ತು. ಇನ್ನು ಇಂಜೆಕ್ಷನ್ಸ್ ಎಲ್ಲ ಆಗೋಗಿದೆ ನಂದು. ಲಾಸ್ಟ್ 15 days ಬ್ಯಾಕೇ ನನಗೆ 3 TT ಇಂಜೆಕ್ಷನ್ ಆಗಿತ್ತು, ಒಂದು ಬೂಸ್ಟರ್ ಡೋಸು ಆಗಿದೆ. ಇನ್ನೇನು ಇಲ್ಲ ಅಂದ್ಕೊಂಡಿದ್ದೀನಿ. ಇನ್ನೇನಾದರೂ ಇದ್ರೂ 36 weekಗೆ ಒಂದಿರುತ್ತೇನೋ ಅಷ್ಟೇ. ಸೊ ನೋಡೋಣ. ಇವತ್ತು ಸದ್ಯಕ್ಕೆ ಏನೂ ಕೂಡ ಇಂಜೆಕ್ಷನ್ ಎಲ್ಲ ಏನೂ ಇಲ್ಲ. ಇನ್ನು ಲಿಶು ಬರ್ತೀನಿ ಅಂತ ಹಠ ಮಾಡ್ತಾ ಇದ್ಲು. ಅವಳು ಕರ್ಕೊಂಬಂದ್ರೆ ಏನಂದರೆ ಅವಳು ಡಾಕ್ಟರ್ ಕನ್ಸಲ್ಟೇಷನ್ ಆಗೋವರೆಗೂ ಇರಲ್ಲ. ಹೋಗೋಣ ಮಾಲ್ಗೆ ಹೋಗೋಣ, ಆಟ ಆಡೋದಕ್ಕೆ ಹೋಗೋಣ ಅಂತ ಇರ್ತಾಳೆ. ಸೊ ಹಾಗಾಗಿ ಇವಾಗ ಅವಳನ್ನ ಇಟ್ಕೊಂಡು ನನಗೆ ಓಡಾಡೋದಕ್ಕೂ ಆಗಲ್ಲ. ಸೊ ಬೇಡ, ಮನೇಲೇ ಇರು ಅಂದ್ಬಿಟ್ಟು ಹಂಗೆ ಮೆತ್ತಿಗೆ ನಮ್ಮ ಅವ್ರ ಮಕ್ಕಳ ಜೊತೆ ಆಟ ಆಡೋಕ್ಕೆ ಕಳಿಸ್ಬಿಟ್ಟು ನಾವು ಬಂದ್ವಿ. ಸೊ ಅಲ್ಲೋಗಿ ಏನಂತಾರೆ ಅಂತ ಆಮೇಲೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಈ ವಿಡಿಯೋದಲ್ಲಿ ಪ್ಯಾಕೇಜಸ್ ಬಗ್ಗೆನೂ ಕೂಡ ನಾನು ಶೇರ್ ಮಾಡ್ತೀನಿ. ಯಾವುದೆಲ್ಲ ಪ್ಯಾಕೇಜಸ್ ಇರುತ್ತೆ, ನಾವು ಯಾವ್ದನ್ನ ತೊಗೊಂಡಿದ್ದೀವಿ ಅನ್ನೋದೆಲ್ಲದನ್ನು ಕೂಡ ಈ ವಿಡಿಯೋದಲ್ಲೇ ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಾಕ್ಟರ್ ವಿಸಿಟ್ ಆದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಕೇಳ್ತಾ ಇದ್ರಿ ಅಲ್ವಾ, ಒಂದೇ ಬ್ರ್ಯಾಂಡಿಂದು ಮೇಕಪ್ ಎಸೆನ್ಷಿಯಲ್ಸ್ನ ಶೇರ್ ಮಾಡಿ ಅಂತ. ಆ್ಯಕ್ಚುಲಿ ನೀವೆಲ್ಲರೂ ನನ್ನ ಮಿನಿ ವ್ಲಾಗ್ಸಲ್ಲೂ ನೋಡಿರ್ತೀರ. ನಾನು ಜಾಸ್ತಿ ಫೇಸಸ್ ಕೆನಡಾ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ. ಈಗಂತೂ ಫೌಂಡೇಶನು ಕೂಡ ನಾನು ಇದಕ್ಕೆ ಶಿಫ್ಟ್ ಆಗಿದ್ದೀನಿ ಮೆಬಿಲಿನಿಂದ. ಸೊ ನೋಡ್ಬೋದು, ಇದು ಫೌಂಡೇಶನ್ನು. ಇದರಲ್ಲಿ 3-in-1 ಫೌಂಡೇಶನು. ಇದರಲ್ಲೇ ಫೌಂಡೇಶನು, ಮಾಯ್ಶ್ಚರೈಸರು, ಸನ್ಸ್ಕ್ರೀನ್ ಎರಡೂ ಕೂಡ ಇರುತ್ತೆ. ಇನ್ನಿದು ಬ್ಲೆಂಡ್ ಮಾಡೋದು ಕೂಡ ತುಂಬಾ ಈಸಿ. ಜಸ್ಟ್ ನನಗೇನು ಬ್ಲೆಂಡರೇ ಬೇಕು ಅಂತಲೂ ಕೂಡ ಇಲ್ಲ, ಅಥವಾ ಬ್ರಷ್ ಬೇಕು ಅಂತಲೂ ಇಲ್ಲ. ಆರಾಮಾಗಿ ಕೈಯಲ್ಲೇ ಬ್ಲೆಂಡ್ ಮಾಡಿಬಿಡ್ಬೋದು. ಅದಕ್ಕೇ ಈ ನಡುವೆ ನನಗೆ ಗೋ ಟು ಪ್ರಾಡಕ್ಟ್ ಅಂದರೆ ಇದಾಗೋಗ್ಬಿಟ್ಟಿದೆ. ಇನ್ನು ಸೆಕೆಂಡ್ ಬಂದರೆ ಇದು ಸಿ ಸಿ ಅಥವಾ ಸ್ಟ್ರೋಬ್ ಸಿ ಟಿಂಟ್ ಅಂತ. ಆ್ಯಕ್ಚುಲಿ ಇದು ಕೂಡ ತುಂಬಾ ಚೆನ್ನಾಗಿದೆ. ಇದೇನೆಂದರೆ ನಮ್ಮ ಮುಖದಲ್ಲಿ ಒಂದು ಗ್ಲೋ ಕೂಡ ಕೊಡುತ್ತೆ. ಸೊ ಹಾಗೆಯೇ ಫೌಂಡೇಶನ್ ಥರನೂ ಕೂಡ ವರ್ಕ್ ಆಗುತ್ತೆ. ಲೈಟಾಗಿ ಕವರೇಜ್ ಕೊಡುತ್ತೆ, ಜಾಸ್ತಿ ಏನು ಕವರೇಜ್ ಕೊಡಲ್ಲ. ಇದಂದರೆ ಫುಲ್ ಕವರೇಜ್ ಕೊಡುತ್ತೆ. ಇದು ಮಾಡ್ರೇಟಾಗಿ ಕೊಡುತ್ತೆ ಅಷ್ಟೇ. ಫುಲ್ಲು ಈ ಪಿಂಪಲ್ ಮಾರ್ಕ್ಸ್ ಎಲ್ಲ ಇದ್ದರೆ ಅಷ್ಟೊಂದೆಲ್ಲ ಏನು ಕವರ್ ಆಗಲ್ಲ. ಬಟ್ ಡೈಲಿ ಯೂಸಿಗೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ, ಇದ್ರ ಟೆಕ್ಸ್ಚರು ಕೂಡ ಚೆನ್ನಾಗಿದೆ. ಬ್ಲೆಂಡ್ ಮಾಡೋದು ಕೂಡ ತುಂಬಾ ಈಸಿ. ಇನ್ನಿದು ಸ್ಟ್ರೋಬ್ ಕ್ರೀಮ್ ಈಗಂತೂ ಫುಲ್ಲು ಟ್ರೆಂಡಲ್ಲಿದೆ ಅಲ್ವಾ ಸ್ಟ್ರೋಬು. ಸೊ ಇದು ನನ್ನ ಒನ್ ಆಫ್ ಮೈ ಫೇವ್ರೇಟ್. ತುಂಬಾ ಗ್ಲೋ ಕೊಡುತ್ತೆ, ತುಂಬ ನ್ಯಾಚುರಲ್ ಇನ್ಸ್ಟೆಂಟ್ ಗ್ಲೋ ಅಂತಲೇ ಹೇಳ್ಬೋದು. ಹಾಗೆ ಒಂದು ಫ್ರೆಶ್ ಲುಕ್ನ ಕೂಡ ಕೊಡುತ್ತೆ. ಸೊ ಇದು ಅಷ್ಟೇ. ಇದರಲ್ಲಿ ಇನ್ನೂ ಒಂದು ಶೇಡು ಕೂಡ ಬರುತ್ತೆ, ಸಿಲ್ವರ್ ಏನೋ. ಇದು ರೋಸ್ ಗೋಲ್ಡ್. ನಂಗೆ ರೋಸ್ ಗೋಲ್ಡ್ ಇಷ್ಟ ಆಗುತ್ತೆ ಕಂಪೇರಿಂಗ್ ಟು ಸಿಲ್ವರ್. ಸೊ ಹಾಗಾಗಿ ಜಾಸ್ತಿ ಇದನ್ನು ಯೂಸ್ ಮಾಡ್ತೀನಿ. ಇನ್ನು ಲಿಪ್ಸ್ಟಿಕ್ ಬಂದರೆ ಒಂದು ಲಾಂಗ್ ಲಾಸ್ಟಿಂಗು ಕೂಡ ಇರಬೇಕು, ಚೆನ್ನಾಗಿರಬೇಕು. ಒಂದು HD ಮೇಕಪ್ಗೂ ಕೂಡ ಎಲ್ಲ ಸೆಟ್ ಆಗಬೇಕು. ಅಂದರೆ ವಿಡಿಯೋಗ್ರಫಿಗೆ, ಫೋಟೋ ಶೂಟ್ಗೆಲ್ಲ ಚೆನ್ನಾಗಿ ಬರಬೇಕು ಅಂದರೆ ಇದನ್ನು ಯೂಸ್ ಮಾಡ್ತೀನಿ. ಇದು ಕ್ರಯಾನ್ ಫಾರ್ಮಲ್ಲಿದೆ. ಇದನ್ನು ಲಿಕ್ವಿಡ್ ಫಾರ್ಮಲ್ಲೂ ಇರುತ್ತೆ, ಬಟ್ ಇದು ಲಾಂಗ್ ಲಾಸ್ಟಿಂಗ್ ಇದೆ ಕ್ರಯಾನ್ ಫಾರ್ಮು. ಸೊ ಹಾಗಾಗಿ ಇದನ್ನು ಯೂಸ್ ಮಾಡ್ತೀನಿ. ಈ ವಿಂಟರ್ಗೆಲ್ಲ
ಲಿಕ್ವಿಡ್ ಫಾರ್ಮಲ್ಲಿರೋದೆಲ್ಲ ಹಾಕ್ಕೊಂಡ್ರೆ ಸ್ವಲ್ಪ ಪ್ಯಾಚಿ ಅನಿಸುತ್ತೆ. ಸೊ ಹಾಗಾಗಿ ಈ ಥರ ಕ್ರಯಾನ್ನಲ್ಲಿರೋದನ್ನ ಯೂಸ್ ಮಾಡ್ತೀನಿ. ಇನ್ನು ಈ ನಡುವೆ ನನಗೆ ಇದು ಮೋಸ್ಟ್ ಫೇವ್ರೆಟ್ ಆಗಿ ಹೋಗ್ಬಿಟ್ಟಿದೆ ಆಯಿತಾ. ಇದು ಕ್ರೀಮ್ ಥರ ಇರುತ್ತೆ, ರೋಸ್ ಕ್ರೀಮ್ ಅಂತೀನಿ, ಸ್ಟ್ರೋಬ್ ಕ್ರೀಮ್ ಥರ ಇರುತ್ತೆ. ಬಟ್ ಇದು ಸೆರಮ್ ಥರ ಇರುತ್ತೆ. ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಹಾಗೆ ಅಷ್ಟೇ ಚೆನ್ನಾಗಿ ಒಂದು ಗ್ಲೋ ಕೂಡ ಕೊಡುತ್ತೆ ಫೇಸಿಗೆ. ತುಂಬಾ ಚೆನ್ನಾಗಿದೆ ಇದು. ನಿಮಗೂ ಯಾವುದಾದ್ರೂ ಈ ಪ್ರಾಡಕ್ಟಲ್ಲಿ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲೆಲ್ಲ ಲಿಂಕ್ ಹಾಕಿರ್ತೀನಿ ಆಯಿತಾ, ಚೆಕ್ಔಟ್ ಮಾಡಿ. ಇದರಲ್ಲಿ ಯಾವ್ದು ಬೇಕಾದ್ರೂ ಬೈ ಮಾಡ್ಬೋದು. ನಿಮಗೆ ಫೌಂಡೇಶನ್ ಅಂದರೆ ಇದನ್ನು ತೊಗೊಬೋದು, ಡೈಲಿ ಯೂಸ್ಗೆ ಅಂದರೆ ಇದನ್ನು, ಸೆರಮ್ ರೀತಿಯಲ್ಲಿ ಬೇಕು ಅಂದರೆ ಇದನ್ನು ಪರ್ಚೇಸ್ ಮಾಡಿ. ಇದು ಫೌಂಡೇಶನ್ ಹಾಕೋದಕ್ಕೂ ಮುಂಚೆ ಬೇಕಾದ್ರೂ ಇದನ್ನು ಹಾಕ್ಕೊಬೋದು. ಚೆನ್ನಾಗಿದೆ. ಈ ಪ್ರಾಡಕ್ಟ್ಸ್ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಇನ್ನು ಸ್ಟಾರ್ಟಿಂಗಲ್ಲೇ ಹೇಳಿದೆ ಅಲ್ವಾ ಸ್ಕ್ಯಾನ್ ಮಾಡಿಸ್ಬೇಕು ಅಂತ. ಹೌದು, ಇವತ್ತು ಡಾಕ್ಟರ್ ಹೇಳಿದರು ಸ್ಕ್ಯಾನ್ ಮಾಡಿಸ್ಬಿಡು ಅಂತ. ಈ ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಬಂದು ನಾನು 34 ವೀಕ್ಸು ಇದ್ದಾಗ ತೊಗೊಂಡಿರೋ ಅಂಥದ್ದು. ಇವಾಗ ಕರೆಂಟ್ಲಿ ನನಗೆ 36 ವೀಕ್ ಕಂಪ್ಲೀಟ್ ಆಗಿದೆ. ಇನ್ನು ಸ್ಕ್ಯಾನಿಂಗಲ್ಲಿ ಎಲ್ಲದೂ ಕೂಡ ನಾರ್ಮಲ್ ಇದೆ. ಹಾಗೆ ಈಗ ನನಗೆ ಡೆಲಿವರಿ ಡೇಟ್ ಕೂಡ ಫಿಕ್ಸ್ ಮಾಡಿದ್ದೀವಿ. May 8th ಮೇಲೆ ಯಾವತ್ತು ಬೇಕಾದ್ರೂ ಮಾಡಿಸ್ಕೊಬೋದು ಅಂತ ಹೇಳಿದ್ದಾರೆ. ನಾನು ಮುಂಚೆನೇ ಬೆಡ್ಡೆಲ್ಲ ಬುಕ್ ಮಾಡಿದ್ರಿಂದ ನನಗೆ ಈ ಥರ ವೋಚರ್ಸ್ನ ಕೊಟ್ಟಿದ್ರು. 4000 ಏನೋ ವೋಚರ್ ಇರುತ್ತೆ, ಅದನ್ನು ನಾನು ಸ್ಕ್ಯಾನಿಗೆ ಯೂಸ್ ಮಾಡ್ಕೊಂಡಿದ್ದೀನಿ. ಬೇರೆ ಯಾವುದಾದ್ರೂ ಕೂಪನ್ಸು ಕೂಡ ಇರುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಕೊಬೋದು. ಇನ್ನು ಪ್ಯಾಕೇಜಲ್ಲಿ ಹೇಳೋದಾದರೆ ಈ ಇನ್ಶೂರೆನ್ಸ್ ಇರೋರಿಗೆ ಒಂದು ಪ್ಯಾಕೇಜ್ ಇರುತ್ತೆ, ಇನ್ಶೂರೆನ್ಸ್ ಇಲ್ದಿರೋರಿಗೆ ಒಂಥರ ಪ್ಯಾಕೇಜ್ ಇರುತ್ತೆ. ಅದನ್ನು ನೀವು ಅಲ್ಲಿ ಹೋಗಿ ಕೇಳಿದಾಗ ಅವರು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ನಮಗೆ ಇನ್ಶೂರೆನ್ಸ್ ಇರೋವಂಥ ಪ್ಯಾಕೇಜ್ನ ನಾವು ತೊಗೊಂಡಿರೋ ಅಂಥದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್.